ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾಕಾತೆ, ಮತ್ತೆ ಇಷ್ಟೊಂದು ಅನುಮಾನ ಒಳ್ಳೇದಲ್ಲ. ಸಾಕು ಬಿಡು, ನೀನ್ ಕುಡಿ ಶೌರ್ಯ. ಏನು ಅಂದ್ರೆ ನಿಮ್ ಗ್ಲಾಸನ್ನ ನನಗ್ ಕೊಡಿ. ಅದಕ್ಕೇನೆ ನಾನು ಬದಲಾಯಿಸಿದ್ದು. ನೀವು ಕುಡಿತಿರೋದು ಚಾಕಾಯಿ ಪುಡಿ ಹಾಲು. ಶೌರ್ಯ, ನನಗ್ ನಿದ್ದೆ ಬರ್ತಿದ್ಯೋ, ನಾನು ಹೋಗಿ ಮಲ್ಕೋತೀನಿ. ಸರಿನಮ್ಮ. ನಿನ್ ಕೈಯಲ್ಲಿ ಆಗಲ್ಲ ಅನುಪಮ, 2 ಮೂಟೆ ಅಸಾಧ್ಯ. ಆಫೀಸರ್, 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 ನಿದ್ದೆ ಬರ್ತಿದ್ಯಾ? ಬನ್ನಿ, ಒಳಗಡೆ ಮಲ್ಕೋತಿರಂತೆ. ಎದ್ದೇಳಿ. ಕಂದ, ನೀನ್ ಅಪ್ಪನ ಪಕ್ಕದಲ್ಲಿ ಮಲ್ಕೋ, ಚೆನ್ನಾಗಿರತ್ತೆ. ಅಂತೂ 2 ವಿಕೆಟ್ ಬಿತ್ತು. ಥ್ಯಾಂಕ್ ಯು ಸತ್ಯನಾರಾಯಣ ಸ್ವಾಮಿ.
ನೀನ್ ಹೇಳು, ನಾನು ರುಬ್ತೀನಿ. ಇನ್ನು ಏನ್ ನೋಡ್ತಿದ್ಯಾ ಅಮ್ಮ? ಎದ್ದೇಳು. ಬೇಡಮ್ಮ, ಈಗಾಗ್ಲೇ ನಡೆದಿರೋದು ಸಾಕು. ನನಗೋಸ್ಕರ ಮತ್ತೆ ನಿನ್ ಶಿಕ್ಷೆ ಅನುಭವಿಸೋದ್ ಬೇಡ. ಅವರೆಲ್ಲ ಇನ್ನೂ ಎದ್ದಿದ್ರಲ್ವಾ ಅಮ್ಮ, ನೋಡಕ್ಕೆ, ಶಿಕ್ಷೆ ಕೊಡಕ್ಕೆ? ಹಾಲಲ್ಲಿ ಜಾಕಾಯಿ ಪುಡಿ ಹಾಕೊಟ್ನಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಹೌದಾ ಕಲ್ಯಾಣಿ? ಮತ್ ತಡ ಯಾಕೆ? ಅದೇ ಹೇಳ್ತಿರೋದು, ಎದ್ದೇಳು ಅನುಪಮ. ಅವಳು ಮಾಡಿದ್ರೆ ಬೇಗ ಮುಗ್ದೋಗುತ್ತೆ. ಯಾರು ಮಾಡೋದಿಲ್ಲ ಮಾವ. ಅದೇನೋ ಕಲ್ಯಾಣಿ, ಒಬ್ರಿಂದ ಆಗಲ್ಲ ಅಂತ ತಾನೇ ಹೇಳಿದ್ದು. ಹೌದು ಮಾವ, ಅಮ್ಮ ಒಬ್ಳಿಂದ ಆಗಲ್ಲ ಅಂತಾನೆ ಅವ್ರಿಗೆ ಹಾಲು ಕೊಟ್ಟು ಮಲಗಿಸಿದ್ದು. ಒರಳ ಕಲ್ಲಲ್ಲಿ ನಾವೆಲ್ಲರೂ ಸೇರಿ ಬೆಳಗ್ಗೆವರೆಗೂ ರುಬ್ಬಿದ್ರು ಅದಾಗೋದಿಲ್ಲ ಅಂತ ಹೇಳ್ತಾ ಇದೀನಿ. ನೀನ್ ಏನ್ ಹೇಳ್ತಿದ್ಯಾ ಅಂತಾನೆ ಅರ್ಥ ಆಗ್ತಿಲ್ಲ ಕಲ್ಯಾಣಿ. ನಾವ್ ಕೂತು ರುಬ್ಬಲ್ಲ ಅಮ್ಮ, ಮಿಕ್ಸಿನಲ್ಲಿ ಹಾಕಿ ರುಬ್ತೀವಿ. ನಮ್ಮ ಅಕ್ಕಪಕ್ಕ ಇರೋರು ಎಲ್ಲಾರ ಮನೆ ಮಿಕ್ಸಿನ ಉಪಯೋಗಿಸ್ತೀವಿ. ಐಡಿಯಾ ತುಂಬಾ ಚೆನ್ನಾಗಿದ್ಯಮ್ಮ. ಮತ್ ಇನ್ಯಾಕ್ ತಡ? ಈ 2 ಮೂಟೆ ಅಕ್ಕಿನೂ ಬೀಸ್ ಬಿಡೋಣ. ಹಾಗ್ ಮಾಡಿದ್ರೆ ಮೋಸ ಆಗತ್ತಲ್ವಾ? ನೀನ್ ಮಾಡ್ದಿರೋ ತಪ್ಪಿಗೆ ಆಫೀಸರ್ ಶಿಕ್ಷೆ ಕೊಡ್ತಿದಾರಮ್ಮ. ಇಲ್ಲಿವರೆಗೂ ಆ ಶಿಕ್ಷೆನ ಅನುಭವಿಸಿದ್ ಸಾಕು, ಇದೇ ಜಾಸ್ತಿ. ಇನ್ನೂ ಅನುಭವಿಸ್ಬೇಕಾ? ಹೌದಮ್ಮ, ನೀವು ಹಾಗೆಲ್ಲ ಅನ್ಕೋಬೇಡಿ. ನೀವು ತಪ್ಪೇ ಮಾಡಿಲ್ಲ, ಮತ್ ಶಿಕ್ಷೆ ಯಾಕೆ ಅನುಭವಿಸ್ಬೇಕು? ಇದ್ರಲ್ಲೇನ್ ತಪ್ಪಿಲ್ಲ. ಮಾವ, ಚಿಕ್ಕಪ್ಪ, ಇನ್ನೂ ಏನ್ ನೋಡ್ತಿದ್ದೀರಾ? ಶುರು ಮಾಡಿ. ಅಮ್ಮ, ನಿನಗೆ ಊಟ ತಗೊಂಡ್ ಬರ್ತೀನಿ. ಚಿಕ್ಕಮ್ಮ ಬಾ. ಹಾ ನಡಿ. ಅಮ್ಮ, ತಿನ್ನಮ್ಮ. ಬೇಡ ಕಲ್ಯಾಣಿ. ಅಮ್ಮನ್ಗೆ ಹಸುವಾದ್ರೆ ಗೊತ್ತಾಗತ್ತೆ ಅಂತಾರಲ್ಲಮ್ಮ, ನಾನು ಒಬ್ಳು ತಾಯಿ ಆಗಿದ್ದೀನಲ್ವಾ. ನಮ್ಮಮ್ಮನ ಹಸುವನ್ನ ನಾನು ತೀರಿಸ್ಬಾರ್ದಾ? ತಿನ್ನಮ್ಮ. ಇಷ್ಟು ಸಾಕು ಕಲ್ಯಾಣಿ, ಹೊಟ್ಟೆ ತುಂಬೋಯ್ತು ನನ್ಗೆ. ಇವಾಗ ನನಗೆ ಫುಲ್ ಮೀಲ್ ತಿಂದಷ್ಟು ಸಂತೋಷ ಆಗ್ತದೆ ಅಮ್ಮ. ಈಗ ನಿನ್ನ ಅಕ್ಕಿ ಹಿಟ್ಟು ರೆಡಿ ಆಗಿರತ್ತೆ. ನಾಳೆ ನಮ್ಮ ಅತ್ತೆ ಮುಖ ಬೇರೆ ನೋಡ್ಬೇಕು. ಕಾಯ್ತಾ ಇದೀನಿ. ಅನುಪಮ, ಮಲ್ಕೊಂಡ್ಬಿಟ್ಟಿದ್ದಾಳೆ. ಇನ್ನೆಲ್ಲಿಂದ ಹಿಟ್ ಮಾಡಿರ್ತಾಳೆ? ಕೆಲಸ ಪೂರ್ತಿ ಮಾಡಿಲ್ಲ ಅಂದ್ರೆ ಜೈಲಿಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಈಗ ಅದೇ ಆಗತ್ತೆ.
ಶೌರ್ಯ ಶೌರ್ಯ ಏನಮ್ಮ? ಆಫೀಸರ್, ನೀವ್ ಹೇಳ್ದ ಹಾಗೇನೆ ಅಮ್ಮ ಹಿಟ್ ರುಬ್ಬಿದಾಳೆ. ಇಂಪಾಸಿಬಲ್, ನಾನ್ ನಂಬಲ್ಲ. ಕಾಣಿಸ್ತಿದೆ ಅಲ್ವಾ? ನೋ, ಒಂದು ರಾತ್ರಿಲಿ 2 ಮೂಟೆ ಅಕ್ಕಿ, ಅದು ಒಳಕಲ್ಲಲ್ಲಿ ಹಿಟ್ ಮಾಡೋದ? ಸಾಧ್ಯನೇ ಇಲ್ಲ. ಇದರಲ್ಲಿ ಏನೋ ಮೋಸ ಇದೆ, ಏನೋ ಮಾಯ ಮಾಡಿದ್ದೀರಾ. ಸುಮ್ನಿರಿ ಆಫೀಸರ್. ಮಾಯನೂ ಇಲ್ಲ, ಮಂತ್ರನೂ ಇಲ್ಲ. ನಮ್ಮಮ್ಮ ಏನು ಮಂತ್ರವಾದಿ ಅಲ್ಲ. ಹಾಗೆ ಹೇಳೋದಿಕ್ಕೆ ಅವಳೇನ್ ದೇವತೆ ಕೂಡ ಅಲ್ವಲ್ಲ, ಮುಟ್ಟುತ್ತಿದ್ದ ಹಾಗೆ ಎಲ್ಲಾನು ಹಿಟ್ಟಾಗೋದಿಕ್ಕೆ. ಶೌರ್ಯ, ನನಗ್ಯಾಕೋ ಅನುಮಾನ ಬರ್ತಾ ಇದೆ. ಇವಾಗ್ಲೇ ಇನ್ನೂ 2 ಮೂಟೆ ಅಕ್ಕಿ ತರ್ಸು. ಸಂಜೆ ಹೊತ್ತಿಗೆ ಹೇಗ್ ಹಿಟ್ಟು ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ಕಾಲ್ ಮುರಿತೀನಿ ದಮಯಂತಿ. ನಿನ್ನ ಬಗ್ಗೆ ನೀನೇನ್ ಅನ್ಕೊಂಡಿದ್ಯಾ? ಹೇಳಿದ್ದೆಲ್ಲ ಮಾಡ್ತೀವಿ ಅನ್ಕೊಂಡಿದ್ಯಾ? ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ದೆ ದೊಡ್ಡದು, ಮತ್ತೆ ಅನುಮಾನ ಬೇರೆ. ನಂಬಿದ್ರೆ ನಂಬು, ಇಲ್ಲ ಒಳಗಡೆ ಹೋಗೋ. ಅಮ್ಮ, ನೀನ್ ಗ್ರೇಟ್ ಅಮ್ಮ. ಓಕೆ ಆಫೀಸರ್, ಶಿಕ್ಷೆ ಎಲ್ಲ ಆಯ್ತಲ್ವಾ? ನಡೀರಿ ಒಳಗೆ ಹೋಗೋಣ. ಏಯ್, ನಿಂತ್ಕೋ. ನಿನ್ನ ವೇಲ್ ಮೇಲೆ ಹಿಟ್ಟೇಗ್ ಬಂತು? ಇವಳು ಸಹಾಯ ಮಾಡಿರ್ತಾಳೆ. ಶೌರ್ಯ, ಕರ್ಕೊಂಡು ಹೋಗು ಅನುಪಮನ ಜೈಲಿಗೆ. ಹಲೋ ಅತ್ತೆ, ಸ್ವಲ್ಪ ಸುಮ್ನಿರಿ. ವಿಷಯ ಗೊತ್ತಿಲ್ದೆ ಏನೇನೋ ಮಾತಾಡ್ಬೇಡಿ. ಪೂರಿ ಮಾಡೋದಕ್ಕೆ ಹಿಟ್ಟು ತೆಗ್ದೆ, ಅದೇ ಅಂಟ್ಕೊಂಡಿರತ್ತೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಾನ್ ಪೂರಿ ತಿನ್ಬೇಕು ಅಂತ ಕೇಳಿದ್ನಲ್ಲಮ್ಮ. ಹೌದು ಮಾವ. ಅದಕ್ಕೆ ಆ ಹಿಟ್ ಬಿದ್ದಿರ್ಬೇಕಲ್ವಾ? ಹೌದು ಮಾವ. ಹಾ, ಶಿಕ್ಷೆ ಮುಗ್ದೋಯ್ತಲ್ವಾ? ಬನ್ನಿ ಒಳಗೋಗೋಣ. ಅಪ್ಪ ಇರು. ನಿನ್ ತಲೆ ಮೇಲೆ ಹಿಟ್ ಹೇಗ್ ಬಂತು ಅಪ್ಪ? ನಾವ್ ಅನ್ಕೊಂಡಿರೋದು ನಿಜಾನೇ ಶೌರ್ಯ. ಸಹಕಾರ ತುಂಬಾ ಚೆನ್ನಾಗಿ ಆಗಿದೆ. ಇನ್ನು ಏನ್ ಯೋಚಿಸ್ತಿದ್ಯಾ? ಕರ್ಕೊಂಡು ಹೋಗು ಜೈಲಿಗೆ. ಅಷ್ಟಕ್ಕೂ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಅಂತ. ನಡು ಮನೇಲಿ ಇಷ್ಟೊಂದು ಹಿಟ್ಟಿಟ್ಟಿರ್ಬೇಕಾದ್ರೆ ಗಾಳಿಗೆ ಸ್ವಲ್ಪನಾದ್ರೂ ಹಾರಿ ಬೀಳಲ್ವಾ ಏನು? ಹೌದಮ್ಮ, ನಮಗೂ ಮೈ ಮೇಲೆಲ್ಲ ಬಿತ್ತು. ಹೌದು, ನನ್ ಮೈ ಮೇಲೂ ಬಿದ್ದೋಯ್ತು. ಅವರು ಉಫ್ಫು ಉಫ್ಫು ಅಂತ ಊದೋವರೆಗೂ ಹೋಗ್ಲೇ ಇಲ್ಲ ಅತ್ತೆ. ಏನ್ ಶೌರ್ಯ ನಿನ್ ಹಿಟ್ಟಿನ ಗಲಾಟೆ? ಅನುಪಮಂಗ್ ಕೊಟ್ಟಿರೋ ಶಿಕ್ಷೆ ನಮ್ಮೆಲ್ರಿಗೂ ಕೊಟ್ಟಿರೋ ಹಾಗಿದೆ. ಇಂಥ ಶಿಕ್ಷೆಗಳನ್ನ ಇನ್ಮೇಲೆ ಕೊಡಕ್ ಹೋಗ್ಬೇಡ. ಮತ್ತೆ ನಮ್ಗೆ ಯಾಕೆ ಬಿದ್ದಿಲ್ಲ? ನೀವ್ ಬೆಳಿಗ್ಗೆ ಎದ್ದಿದ ತಕ್ಷಣ 2 ಕೈಯಿಂದ ಮುಖ ತೊಳ್ಕೊಂಡು ಮುತ್ ಕೊಡ್ತೀರಾ ಅಲ್ವಾ ಅತ್ತೆ? ಹೋಗಿರತ್ತೆ. ಮತ್ತೆ ನನ್ ವಿಷಯ? ನೀವ್ ರೂಮ್ ಬಾಗಿಲು ಹಾಕೊಂಡ್ ಮಲ್ಕೊಂಡಿದ್ರೆ ಆ ಹಿಟ್ ರುಬ್ತಿರೋ ಸದ್ದು ಹೇಗ್ ಕೇಳ್ಸತ್ತೆ ಆಫೀಸರ್? ಎಲ್ಲಾ ಪ್ರಶ್ನೆಗಳಿಗೂ ಕಲ್ಯಾಣಿ ಹತ್ರ ಉತ್ತರ ಇದೆ. ಖಂಡಿತ ಏನೋ ಮಾಡಿದ್ದಾರೆ. ಇನ್ನು ಇವ್ರಿಗೆ ಡೌಟ್ ಹೋಗಿಲ್ವಾ? ಏನಾದ್ರೂ ಎವಿಡೆನ್ಸ್ ಬಿಟ್ಬಿಟ್ಟಿದೀವಾ? ಅಯ್ಯೋ, ಜಾರ್ನ ತೊಳೆಯೋದೇ ಮರ್ತು ಹೋಗಿದ್ದೀನಿ. ಅದನ್ನ ಇವ್ರು ನೋಡಿದ್ರೆ ಕಂಡಿಡಿದ್ ಬಿಡ್ತಾರೆ.
ಏಯ್, ಏನ್ ಮಾಡ್ತಿದ್ಯಾ? ಹೇಳಿದ್ನಲ್ಲ ಅತ್ತೆ, ಪೂರಿ. ನಿಮಗೆ ದೋಸೆ ಬೇಕಾ? ಏಯ್, ನಿಜ ಹೇಳು. ಮಿಕ್ಸಿಲಿ ಹಾ, ಮಿಕ್ಸಿನಲ್ಲೇ ಗೋಧಿ ಹಾಕಿ ಹಿಟ್ಟು ಮಾಡ್ದೆ. ರಾತ್ರಿ ಯೂಟ್ಯೂಬಲ್ಲಿ ನೋಡ್ದೆ ಅತ್ತೆ. ತಕ್ಷಣ ಹಿಟ್ಟನ್ನ ಮಿಕ್ಸಿನಲ್ಲಿ ಹಾಕಿ ರುಬ್ಬಿದ್ರೆ ಅದ್ರ ಟೇಸ್ಟೇ ಬೇರೆ ಇರತ್ತಂತೆ. ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀನಿ, ತಿನ್ನಿ. ಎಲ್ಲದಕ್ಕೂ ಉತ್ತರ ಕೊಡ್ತಾಳಲ್ಲ. ಏನತ್ತೆ ಹೇಳಿ. ಇನ್ನು ಹೇಳೋದಕ್ಕೇನಿಲ್ಲ ಚಿನ್ನಿ. ಅನುಪಮ ಹಿಟ್ಟು ಮಾಡಿದಾಳೆ, ಶಿಕ್ಷೆ ಆಗೋಯ್ತು. ನೀನ್ ಬಾ ಅನುಪಮ. ಅತ್ತೆ, 2 ಮೂಟೆ ಅಕ್ಕಿ ಹಿಟ್ಟನ್ನ ಏನ್ ಮಾಡ್ತಾರೆ? ಆಟೋನ್ ಕರೀಲಾ? ಅಂಗಡಿಗೆ ಹೋಗಿ ಮಾರ್ಬಿಟ್ ಬರ್ತೀರಾ? ಏನಂದೆ ನಿನ್ನ? ಅತ್ತೆ, ಅತ್ತೆ, ಏಯ್, ಅತ್ತೆ, ಕಲ್ಯಾಣಿ ನಿಂತ್ಕೋ. ಅತ್ತೆ, ಕಲ್ಯಾಣಿ, ಕಲ್ಯಾಣಿ ನಿಂತ್ಕೋ. ಅಮ್ಮ, ಅಮ್ಮ, ನಿನ್ನ ನಿಂತ್ಕೋದಮ್ಮ ಎಂತಿ, ನಿನ್ಗೇನು ಆಗಿಲ್ವಲ್ಲ? ಅಮ್ಮ ಹೋಗಮ್ಮ, ಕೆಲಸ ನೋಡ್ಕೋ. ಆಯ್ತು ಮಾವ. ಹೇಗೆ ಹಿಟ್ಟು ಮಾಡಿದ್ಲು ಇವಳು? ಲೇ ಗಣಿ, ನೀನ್ ನೋಡ್ಬೇಕು ಅಂತ ಇದ್ದಿದ್ ನಿನ್ನ ಏರಿಯಾನ ಮತ್ತೆ ತೋರಿಸಿದೀನಿ. ಇನ್ನೂ ಹೇಳ್ಬೇಕು ಅನ್ಸಿಲ್ವಾ? ಸರ್, ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ನಮ್ಮ ಗುರುಗಳಿಗೆ ಅವರು ಹೊಡೆದು ಓಡೋದ್ಮೇಲೆ ಅವ್ರನ್ನ ನಾನು ನೋಡೇ ಇಲ್ಲ ಸರ್. ನಾಪುಸ್ಕೋ, ಇದೇ ಕೊನೆ ಸಲ. ಸರ್ ನನ್ನ ಮೇಲೆ ಆಣೆ ಸರ್. ನನ್ಗೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್. ನಿನಗ್ ಗೊತ್ತು ಕಣೋ, ಬಾರೋ. ನನಗೆ ಗೊತ್ತಿಲ್ಲ ಸರ್, ನನ್ ಬಿಟ್ಬಿಡಿ ಸರ್. ಆ ನಂಬರ್ ಕಾಲ್ ಮಾಡು. 1 ನಿಮಿಷ ಮಾತಾಡ್ಸು. ಅವನು ಎಲ್ಲೇ ಇದ್ರೂ ಸಿಕ್ಕಾಕೋತಾನೆ. ಯಾರು? ಒಂದು ಶೋ ಇಂದ. ಏನು ವಿಷಯ? ಒಂದು ಕಾಂಟೆಸ್ಟ್ ನಲ್ಲಿ ನಿಮಗೆ ಪ್ರೈಸ್ ಸಿಕ್ಕಿದೆ, ನೀವು ಬರಬೇಕು ಸರ್. ನಾಟ್ ಇಂಟ್ರೆಸ್ಟೆಡ್. ಕಾಸ್ಟ್ಲಿ ಪ್ರೈಸ್ ಸರ್. ಅಯ್ಯೋ, ಡೌಟ್ ಏನಾದ್ರು ಬಂತಾ? ಹೇಳಿದ್ನಲ್ಲ ಅವ್ರು ಬಂದ್ಬಿಡ್ತಾರೆ ಅಂತ. ಗಾಬರಿ ಆಗಬೇಡ ಸ್ಯಾಮ್. ಇನ್ನೇನ್ ಮಾಡ್ಲಿಸಿದ್ದು? ಡೈವರ್ಟ್ ಮಾಡ್ತೀನಿ ಅಂದೆ, ಈಗ ನೀನೇನ್ ಮಾಡ್ದೆ? ಈಗಲೇ ಮಾಡ್ತೀನಿ. ಹೇಳು ಸಿದ್ದು. ನಿಂಗೊಂದು ವಾಯ್ಸ್ ರೆಕಾರ್ಡ್ ಕಳಿಸಿದ್ದೀನಿ, ಇನ್ನೊಂದು ಸೆಲ್ ನಂಬರು ಕಳಿಸಿದ್ದೀನಿ. ಬಂದಿದೆ ಸಿದ್ದು. ನೀನು ಏನು ಮಾಡ್ತೀಯ ಅಂದರೆ ನಾನು ಹೇಳಿದ್ದು ಮಾಡು. ಆ್ಯಸ್ ಇಟ್ ಈಸ್ ಆ ವಿಡಿಯೋ ಫಾರ್ಮ್ಯಾಟ್ ಓಪನ್ ಮಾಡಿ. ಓಕೆ, ಹಾಗೆ ಮಾಡ್ತೀನಿ. ಏನ್ ಮಾಡ್ತಿದ್ಯಾ ಸಿದ್ದು? ನೀನೇ ನೋಡು. ಹಲೋ, ಯಾರು? ನಾನು ಸಿದ್ದು. ಯಾವ ಸಿದ್ದು ನೀವು ಹುಡುಕ್ತಾ ಇದ್ದೀರೋ ಅದೇ ಸಿದ್ದು ಮಾತಾಡ್ತಾ ಇದ್ದೀನಿ ಸರ್. ಹೇಳಿ. ನಾವು ಇಷ್ಟಪಟ್ಟು ಬಂದರೆ ನಿಮಗೇನು ಪ್ರಾಬ್ಲಮ್ಮು ಸರ್? ನಿಮಗೆ ನಾನು ಟ್ರೇಸ್ ಮಾಡೋ ಟೈಮ್ ಕೊಟ್ಟಿದ್ದೀನಿ, ಮಾಡ್ಕೊಳ್ಳಿ. ನೀವು ನನ್ನ ಹಿಡಿಯಕ್ಕಾಗಲ್ಲ. ಸರ್, ವಿಜಯವಾಡ ಅಂತೆ ಸರ್. ನನಗೆ ಏಮರ್ಸ್ತ್ಯಾ? ಸಿಕ್ಕಾಕೊಂಡೆ ಕೊಡು. ನನ್ನಿಂದ ಆಗಲ್ಲ ಅಂದಲ್ವಾ? ಈಗ ಹಿಡಿತೀನಿ ನೋಡು. ವಿಜಯವಾಡಕ್ಕೆ ನಡೀರಿ. ಓಕೆ ಸರ್.
ಡೈವರ್ಟ್ ಮಾಡಿದೆ ಅಲ್ವಾ ಸ್ಯಾಮ್? ನಿನ್ ಫ್ರೆಂಡ್ ಸಿಕ್ಕಾಕೊಂಡ್ರೆ ಹೇಳಲ್ವ ಸಿದ್ದು? ಸಾಧ್ಯನೇ ಇಲ್ಲ. ಇಷ್ಟೊತ್ತಿಗೆ ಅವನು ನೌ ಆರ್ ಯು ಹ್ಯಾಪಿ? ಇವತ್ತು ವಿಜಯವಾಡ ಕಳಿಸಿದ್ದೀವಿ, ನಾಳೆ ಡೆಲ್ಲಿ ಕಳಿಸ್ತೀವಿ, ಅಲ್ಲಿಂದ ಮುಂಬೈ ಕಳಿಸ್ತೀನಿ. ಇಲ್ಲೇ ಇದ್ದು ದೇಶನೆಲ್ಲ ಸುತ್ತೋ ಹಾಗೆ ಮಾಡ್ತೀನಿ. ಶೌರ್ಯಗೆ ಹುಚ್ಚಿಡಿಬೇಕು, ನಮ್ಮ ವಿಷಯ ಮರ್ತೋಗ್ಬೇಕು. ನಾವು ಸಿಗಾಕೊಳ್ಳಲ್ಲ, ಫಿಕ್ಸ್. ಕಲ್ಯಾಣಿ ನಿಂತ್ಕೋ, ಕಲ್ಯಾಣಿ. ಅಮ್ಮ ಅಮ್ಮ ಏಯ್, ಏನು ಒಬ್ಳೆ ಅಷ್ಟೊಂದು ನಗ್ತಿದ್ಯಾ? ನಗಬೇಡ, ಹೇಳು ಹೇಳು, ಪರವಾಗಿಲ್ಲ. ಅತ್ತೆ ನನ್ನನ್ನು ಹಿಡಿಯೋಕ್ ಹೋಗಿ ಪಾಪ ಬಿದ್ದು ಹೋಗ್ತಿದ್ರಲ್ವಾ ಆಫೀಸರ್, ಅದ್ ನೆನ್ಪಾಗಿ ನಿನ್ನ ನೋಡ್ತಿದ್ರೆ ನನಗೂ ನಗು ಬರ್ತಿದೆ. ಯಾಕೆ? ನಾನೇನಾದ್ರೂ ನಿಮಗ್ ಜೋಕರ್ ತರ ಕಾಣಿಸ್ತಿದ್ದೀನಾ? ಅದ್ ಹೇಗ್ ಕರೆಕ್ಟ್ ಆಗಿ ಹೇಳ್ದೆ? ಮೂಗುಗೆ ಟೊಮೆಟೊ ಚುಚ್ಚಿದ್ರೆ ನೀನ್ ಹೇಗ್ ಹೇಳಿದ್ಯೋ ಹಾಗೆ ಕಾಣಿಸ್ತೀಯ. ಆಫೀಸರ್, ವೇಲ್ ಒರೆಸ್ಕೋ. ಏನಾಯ್ತು ಆಫೀಸರ್? ಏನ್ ಹಾಗ ಒರೆಸ್ಕೊಳ್ಳೋದು? ಹೋಗ್ಲಿಲ್ವಾ ಆಫೀಸರ್? ಒರೆಸ್ಕೋ ಅಂದ್ರೆ ಕೆನ್ನೆ ಎಲ್ಲ ಮಾಡ್ಕೊಂಡಿದ್ಯಾ? ಬೂದ್ ಗುಂಬಳಕಾಯಿ ತರ ಚೆನ್ನಾಗೇ ಇದೆಯಾ? ನೀವೇ ಒರ್ಸಿ ಆಫೀಸರ್. ನನಗೇನ್ ಬೇರೆ ಕೆಲಸ ಇಲ್ವಾ? ಹೋಗು. ಇವಾಗೇನಾದ್ರೂ ಮಗು ಹತ್ರ ನಾನ್ ಹೋಗ್ತೀನಿ. ಭಯ ಪಡ್ತಾನೆ ಆಫೀಸರ್. ಮಗುಗೋಸ್ಕರ ಪ್ಲೀಸ್. ಬಾಯ್ಲಿ.